ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದ ಉದ್ದೇಶ ಕಳೆದ 9ನೇ ತಾರೀಕಿನ ದಿನ ಬಿಜಾಪುರದಲ್ಲಿ ವೀರರಾಣಿ ಚೆನ್ನಮ್ಮನ ಮೂರ್ತಿ ಅನಾವರಣ ಒಂದು ಕಾರ್ಯಕ್ರಮ ನಡೆಯಿತು. ಆ ಕಾರ್ಯಕ್ರಮ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಭಾಳ ವ್ಯವಸ್ಥಿತವಾಗಿ ನಡೀತಿ. ನಾನು ಕೂಡ ಸಂತೋಷವನ್ನು ಪಡ್ತಾ ಇದ್ದೀವಿ, ಭಾರತೀಯ ಜನತಾ ಪಕ್ಷ ಕೂಡ. ಯಾಕಂದ್ರೆ ಭಾರತೀಯ ಜನತಾ ಪಕ್ಷದ ಭಾಳಷ್ಟು ಹಿರಿಯರು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಆ ಮೂರ್ತಿಯನ್ನು ಕೊಡಲಿಕ್ಕೂ ಕೂಡ ಸಾಕಷ್ಟು ಅಲ್ಲಿ ಭಾರತೀಯ ಜನತಾ ಪಕ್ಷದ ಕೊಡುಗೆ ಕೂಡ ಇತ್ತು. ಒಟ್ಟಾಗಿ ಅದು ಕಾರ್ಯಕ್ರಮ ಯಶಸ್ವಿಯಾಗಿದೆ, ಭಾಳ ಸಂತೋಷ ವಿಷಯ. ಅದ್ರ ಜೊತೆಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರು ಕೆಲವೊಂದು ಹೇಳಿಕೆಗಳನ್ನು ಕೊಟ್ಟು ಹೋಗಿದ್ದಾರೆ ವಿಜಯಪುರ ಜಿಲ್ಲೆಗೆ. ಮುಖ್ಯವಾಗಿ ಅವರು ಹೇಳಿದ್ದು ಬಿಜಾಪುರ ಜಿಲ್ಲೆಗೆ ಸರ್ಕಾರಿ ವೈದ್ಯ ಕಾಲೇಜ್ ಬಗ್ಗೆ ಮಾತನಾಡಿದ್ದಾರೆ. ಹಾವೇರಿ ನಡೆದಂಥ ಒಂದು ಸಮಾರಂಭದಲ್ಲಿ ಶಾಸಕರಾದಂಥ ಸಚಿವರಾದಂಥ ಶಿವಾಂತ್ ಪಾಲ್ರ ಮುಂದೆ ಹೇಳ್ತಕ್ಕಂಥ ಹೇಳಿಕೆಗೂ ಬಿಜಾಪುರಲ್ಲಿ ಬಂದ ಹೇಳಿಕೆಗೂ ಸ್ಪಷ್ಟತೆ ಇಲ್ಲ. ಅಲ್ಲಿ ಹೇಳಿಕೆ ಇಲ್ಲಿ ಬಂದು ಮಾಯ ಆಗಿತ್ತು. ಅವ್ರು ಏನು ಹೇಳಿದ್ರು ಅಂದ್ರೆ, ಬಿಜಾಪುರಕ್ಕೆ ಮುಂದಿನ ದಿನಮಾನಗಳಲ್ಲಿ ವೈದ್ಯ ಕಾಲೇಜ್ ಮಾಡೋಣ ಅಂತಕ್ಕಂಥ ಹೇಳಿಕೆ ಕೊಟ್ಟರು. ನಿಜವಾಗಿ ಕೂಡ ಇದು ಭಾಳ ನೋವಿನ ಸಂಗತಿ. ಅಲ್ಲಿ ಸ್ಪಷ್ಟತೆ ಇಲ್ಲ. ಅಲ್ಲಿ ಭಾಳಷ್ಟು ಬಿಜಾಪುರ ಜನ ವಿಜಯೋತ್ಸವ ಆಚರಿಸಿದರು. ಮುಂದಿನ ದಿನಮಾನದಲ್ಲಿ ಮಾಡ್ತಂದ್ರೆ ಅರ್ಥ ಏನದು? ಇದು ಚುನಾವಣೆಯ ಪ್ರಚಾರಕ್ಕಾಗಿ ಬಂದಿದ್ರ ನೀವು ವಿಜಯಪುರಕ್ಕೆ? ಇಲ್ಲಿ ಆ ಹೋರಾಟದಲ್ಲಿ ವೈದ್ಯ ಕಾಲೇಜ್, ಸರ್ಕಾರಿ ವೈದ್ಯ ಕಾಲೇಜ್ ಬೇಕಂತ ಬಿಜಾಪುರ ಹಿತೈಷಿಗಳ ಹೋರಾಟಗಾರರು ಯಾವ ರೀತಿ ಹೋರಾಟ ಮಾಡ್ತಾರಂದ್ರೆ, ಪ್ರತಿ ಹಂತದಲ್ಲಿ ಕೂಡ ಬಿಜಾಪುರ ಜಿಲ್ಲೆಯ ರೈತರಿಗಿರ್ಬೋದು, ಕಾರ್ಮಿಕರಿಗಿರ್ಬೋದು, ಜನಸಾಮಾನ್ಯರಿಗಿರ್ಬೋದು, ಯಾರಿಗಾದರೂ ಅನ್ಯಾಯ ಆದಾಗ ಹೋರಾಟ ಮಾಡಿ ಯಶಸ್ವಿಯಾದಂಥ ಹೋರಾಟಗಾರರು. ಅವರಲ್ಲಿ ವೈಯಕ್ತಿಕ ಬೇಡಿಕೆ ಏನೂ ಇರೋದಿಲ್ಲ. ಅವರು ವಕಫ್ ಹೋರಾಟದಲ್ಲಿ ಕೂಡ ಆ ರೈತರ ಪಾಣಿಲಿದ್ದಂಥ ವಕಫನ್ನು ತೆಗಿಬೇಕಾದ್ರೆ DC ಆಫೀಸ್ ಮುಂದೆನೇ ಟೆಂಟ್ ಹೊಡೆದಿದ್ರು. ಅವರು ರಾತ್ರಿ 12:30 1 ಗಂಟೆಗೆ ADC ಅವರು ಬಂದು DC ಆಫೀಸ್ ತೆಗೆದು ಆ ಪಾಣಿಯಲ್ಲಿ ವಕಫ್ ತೆಗೆದು ತೋರಿಸಿದಾಗ ಹೋರಾಟ ಬಿಟ್ಟಂಥ ಹೋರಾಟಗಾರರು ಅವ್ರು ಗುಂಡಾಗಳಲ್ಲ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ವಿಜಯಪುರಕ್ಕೆ ಬರ್ತೀರಂದ್ರೆ ಅದು ವಿಶೇಷವಾಗಿ ವೀರರಾಣಿ ಕಿತ್ತೂರ ಚೆನ್ನಮ್ಮನ ಮೂರ್ತಿ ಅನಾವರಣಕ್ಕೆ ಬರ್ತೀರಂದ್ರೆ ಆ ತಾಯಿ, ಆ ದೇವತೆ ತನ್ನ ಹೋರಾಟದ ಮೂಲಕ ಬ್ರಿಟಿಷರಿಗೆ ಸಿಂಹ ಸ್ವಪ್ನ ಆಗಿದ್ಲು. ಹೋರಾಟಕ್ಕೆ ನ್ಯಾಯ ಕೊಟ್ಟವರು. ಆ ಸಂದರ್ಭದಲ್ಲಿ ನೀವು ಮುಖ್ಯಮಂತ್ರಿ ಬಂದವರು ಆ ಹೋರಾಟಗಾರ ಬಗ್ಗೆ ಒಳ್ಳೆಯ ಮಾತುಗಳಾಡಿದ್ರಂದ್ರೆ, ಅವರಿಗೆ ನ್ಯಾಯ ಕೊಟ್ಟಿದ್ರಂದ್ರೆ ನಿಮಗೊಂದು ಹೆಸರು ಬರ್ತಿತ್ತು. ಇಲ್ಲಿಬ್ಬರು ಸಚಿವರಿದ್ದೀರಿ, 5 ಮಂದಿ ಕಾಂಗ್ರೆಸ್ ಶಾಸಕರಿಗೆ ಏನು ಮಾಡಕತ್ತೀರಿ ನೀವು? ಬಿಜಾಪುರ ಜಿಲ್ಲೆಯ ಜನರ ಮತವನ್ನು ಪಡೆದು ನೀವು ಆರಿಸಿ ಬಂದಿಲ್ಲ, MLA ಆಗಿಲ್ಲ, ಮಂತ್ರಿ ಆಗಿಲ್ಲ ಅಂದ್ರೆ ಬಿಜಾಪುರ ಜನತೆಯ ಬಗ್ಗೆ ನಿಮಗೆ ಕಳಕಳಿ ಇಲ್ಲನು? ಇವತ್ತು ಭಾಳ ನೋವಿನ ಸಂಗತಿ ಅದ. ಆ ಹೋರಾಟಗಾರರ ಬಗ್ಗೆ ಕಿಂಚಿತ್ತು ಅವರಿಗೆ ಗೌರವ ಇಲ್ಲ. ಅವರ ಬಗ್ಗೆ ಆದಂಥ ಅನ್ಯಾಯದ ಬಗ್ಗೆ ಅವರು ಚರ್ಚೆ ಮಾಡ್ತಾ ಇಲ್ಲ. ನಾನು ಕೂಡ ಮೊದಲು ಪ್ರಶ್ನೆ ಹೇಳಿದ್ದೆ ನಮ್ಮ ಬಿಜಾಪುರ ಉಸ್ತುವಾರಿ ಮಂತ್ರಿಗಳಿಗೆ, MB ಪಾಟೀಲ್ ಸಾಹೇಬ್ರಿಗೆ ಹೇಳಿದ್ದೆ ನಾನು, ನೀವು 9ನೇ ತಾರೀಕಿಗೆ ಮುಖ್ಯಮಂತ್ರಿ ಬರುವಂಥ ಸಂದರ್ಭದಲ್ಲಿ ಅವರಿಗೆ ನೀವು ಆ ಟೆಂಟ್ಗೆ ಬಂದು ಅವರಿಗೆ ನ್ಯಾಯ ಕೊಡಬೇಕು ಅಂತ ಹೇಳಿದಾಗ ಅದನ್ನು ರಾತಾರಾತ್ರಿ ಹೆಂಡು ಕಿತ್ತು ಹೋಗಿದ್ರಿ. ಹೋರಾಟಗಾರರಿಗೆ ಹತ್ತಿಕ್ತ ಕೆಲಸ ಮಾಡಿಸಿದ್ರಿ. ಇವತ್ತು ನಾವು ಕೂಡ ಭಾರತೀಯ ಜನತಾ ಪಕ್ಷ ಇದು ರಾಜಕೀಯ ಆಗಬಾರ್ದು, ಭಾಳ ದೂರ ಇದ್ದು ನಾವು. ಆದರೆ ಇವತ್ತು ಹೋರಾಟಗಾರರ ಬಗ್ಗೆ ನಮಗೆ ಭಾಳ ನೋವಿದೆ. ನನಗಷ್ಟು ನಮ್ಮ ಭಾರತೀಯ ಜನತಾ ಪಕ್ಷ ಅಷ್ಟೇ ಅಲ್ಲ, ಇಡೀ ಬಿಜಾಪುರ ಜಿಲ್ಲೆಯ ಜನಸಾಮಾನ್ಯ ಜನ ಸ್ತೋಮಕ್ಕೆ ಒಳಗೆ ಜನ ಮರಗ್ತಾ ಇದ್ದಾರೆ. ನಿಮ್ಮ ಹೆಸರಿನ ಮೇಲೆ, ಕಾಂಗ್ರೆಸ್ ಸರ್ಕಾರ ಹೆಸರಿನ ಮೇಲೆ ಅವರಿಗೆ ಬಿಡುಗಡೆ ಮಾಡ್ತಕ್ಕಂಥ, ಅವ್ರ ಬಗ್ಗೆ ಒಳ್ಳೆಯ ಮಾತುಗಳಾಡ್ತಕ್ಕಂಥ ಒಂದು ಮಾತು ಕೂಡ ಕಾಂಗ್ರೆಸ್ ಸರ್ಕಾರದಲ್ಲಿ ಬರ್ತಾ ಇಲ್ಲ. ಆದ್ದರಿಂದ ನಾವಿವತ್ತು ಸ್ಪಷ್ಟ ನಿಲುವು ಭಾರತೀಯ ಜನತಾ ಪಕ್ಷ ಆ ಹೋರಾಟಗಾರರ ಪರ, ಮೊದಲು ಹೋರಾಟಗಾರರ ಪರ ನ್ಯಾಯ ಕೊಡಬೇಕಾಗಿತ್ತು. ನಮಗೆ ಮೆಡಿಕಲ್ ಕಾಲೇಜ್ 2ನೇ ಭಾಗ ತೊಗೊಂಡು ಅದು ನಾವೀಗ
ನೀವಂತರೂ ಕೊಟ್ಟಂತ ಹೇಳಿಕೆ ಹೆಂಗದ ಅಂದ್ರೆ ಆ ಗೋಡೆ ಮೇಲೆ ದೀಪ ಇಟ್ಟಂಗೆ ಹೇಳಿಕೆ ಕೊಡ್ತೀರಿ, ಮಾತಾಡ್ತೀರಿ. ಇವತ್ತು ಹೋರಾಟಗಾರರಿಗೆ ಸರಿಯಾಗಿ ನ್ಯಾಯ ಕೊಡದೇ ಹೋದರೆ ಅವರಿಗೆ ಅವರ ಹೋರಾಟ ಹತ್ತಿಕ್ಕೆ ತಕ್ಕಂಥ ಪ್ರಯತ್ನ ಇದೇ ರೀತಿ ಮುಂದುವರಿಸಿದ್ರೆ ಇವತ್ತು ನಾವು ನಮ್ಮ ಭಾರತೀಯ ಜನತಾ ಪಕ್ಷ ಬೂತ್ ಮಟ್ಟದಿಂದ ಪ್ರತಿ ಮತಕ್ಷೇತ್ರದಲ್ಲಿ ಬೂತ್ ಮಟ್ಟದ ಹೋರಾಟಗಾರ ನಮ್ಮ ಬೂತ್ ಮಟ್ಟದ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಂದ ನಾವು ಹೋರಾಟ ಹಮ್ಮಿಕೊಳ್ತಕ್ಕಂಥ ಒಂದು ಎಚ್ಚರಿಕೆಯನ್ನು ಕೂಡ ಈ ಸರ್ಕಾರಕ್ಕೆ ಮತ್ತು ಸಚಿವರಿಗೆ ಮತ್ತು ಕಾಂಗ್ರೆಸ್ ಶಾಸಕರಿಗೆ ಕೊಡಕ್ಕೆ ಇಚ್ಛೆ ಪಡ್ತೀನಿ. ಇವತ್ತು ಕಾನೂನಾತ್ಮಕವಾಗಿ ಇವತ್ತು ಅವರಿಗೆ ಪಕ್ಷಾತೀತವಾಗಿ ಇವತ್ತು ವಿಜಯಪುರ ಜಿಲ್ಲೆಯ ಬಹಳಷ್ಟು ಸಂಘಟನೆಗಳು ಅವರಿಗೆ ಸಹಾಯ ಮಾಡಿದ್ದು. ಇವತ್ತು ಬಾರ್ ಅಸೋಸಿಯೇಷನ್ ಕೂಡ ಸಹಾಯ ಮಾಡಿತ್ತು. ಇವತ್ತು ಬಾರ್ ಅಸೋಸಿಯೇಷನ್ ಅಧ್ಯಕ್ಷರು DG ಬಿರಾದ್ ವಕೀಲರು ಕೂಡ ಅವರು ಭಾರತೀಯ ಜನತಾ ಪಕ್ಷದ ರೈತ ಮೋರ್ಚಾದ ಒಬ್ಬರು ಕಾರ್ಯದರ್ಶಿ ಆಗಿದ್ದರಿಂದ ಕಾನೂನಾತ್ಮಕವಾಗಿ ಹೋರಾಟ ಮಾಡಬೇಕು ಅಂತಕ್ಕಂಥ ಅವರಿಗೆ ಕೂಡ ನಾವು ಮನವಿ ಮಾಡಿದ್ದೀವಿ. ಅವರು ಕಾನೂನಾತ್ಮಕವಾಗಿ ಹೋರಾಟಗಾರರನ್ನ ಯಾವ ರೀತಿ ಅವರನ್ನು ಹೊರಗೆ ತರಬೇಕು, ಅವರನ್ನು ಮತ್ತೆ ಮುಂದಿನ ಬಿಜಾಪುರ ಜಿಲ್ಲೆಯ ಸಮಸ್ಯೆಗಳಿಗೆ ಹೋರಾಟಕ್ಕೆ ಶಕ್ತಿ ತುಂಬಬೇಕಂತ ಕೆಲಸ ನ್ಯಾಯಯುತವಾಗಿ ಬಾರ್ ಅಸೋಸಿಯೇಷನ್ ಮಾಡ್ತಾ ಇದ್ದಾರೆ. ನಾವು ಕೂಡ ಭಾರತೀಯ ಜನತಾ ಪಕ್ಷ ಇನ್ನೇ ಅದು ಹೋರಾಟಕ್ಕೆ ನಿಲ್ತಕ್ಕಂಥ ಒಂದು ಸಂದರ್ಭ ಇದೆ. ಒಟ್ಟಾರೆ ಕಾಂಗ್ರೆಸ್ ಸರ್ಕಾರ ಇವತ್ತು ಏನು ಹೇಳ್ತದೆ ಗೊತ್ತಾಗ್ತಾ ಇಲ್ಲ. ಇವತ್ತು ಇನ್ನೊಂದು ವಿಷಯ, ಬಿಜಾಪುರ ಶಾಸಕರು ಬಸನಗೌಡ ಪಾಟೀಲರು ಕೂಡ ಈ ಜನಸ್ಪಂದನೆ ಹೆಚ್ಚಾಗ್ಯದ. ಅವ್ರಿಗೊಂದು ಫ್ಲೈಓವರ್ ಕೇಳಿದಾಗ ಕೂಡ ಸಾಕಷ್ಟು ಭಾರತೀಯ ಜನತಾ ಪಕ್ಷ ಸರ್ಕಾರ ಇದ್ದಾಗ BS ಯಡಿಯೂರಪ್ಪನ ಮುಖ್ಯಮಂತ್ರಿ ಇದ್ದಾಗ ನಗರ ಶಾಸಕರಿಗೆ ಸಾಕಷ್ಟು ಅನುದಾನ ಕೊಟ್ಟರು. ಆ ದುರ್ದೈವ ಇವತ್ತು ನಗರ ಶಾಸಕರ ಪರಿಸ್ಥಿತಿ ಕೂಡ ನೋಡಿದಾಗ ನಮಗೆ ನೋವಾಯ್ತು. ನೀನೆ ಅವರ ಕೇಳಿದಂಥ ಒಂದು ಬೇಡಿಕೆ ಕೂಡ ಮುಖ್ಯಮಂತ್ರಿ ಕೊಟ್ಟಂಥ ಉತ್ತರ ಅದು ಅತಂತ್ರ ಇತ್ತು, ಅದು ಪರಿಪೂರ್ಣ ಇಲ್ಲ. ಈಗ ಬರ್ತಕ್ಕಂಥ ಬಜೆಟ್ನಲ್ಲಿ ಈ ಸರ್ಕಾರಿ ವೈದ್ಯ ಕಾಲೇಜು ಮತ್ತು ಈ ಫ್ಲೈಓವರ್ ಬಗ್ಗೆ ಅದಕ್ಕೆ ನಾನು ಅನುಮೋದನೆ ಕೊಡ್ತೀನಿ ಅಂತಕ್ಕಂಥದ್ದು, ಅದಕ್ಕೆ ನಾನು ಬಜೆಟ್ ನೀಡ್ತೀನಿ ಅಂತಕ್ಕಂಥ ಸ್ಪಷ್ಟ ಮಾತನೇ ಇಲ್ಲ ಅದರಲ್ಲಿ. ಈ ರೀತಿ ಒಟ್ಟಾಗಿ ಕಾಂಗ್ರೆಸ್ ಸರ್ಕಾರ ಬಡವರ ಬಗ್ಗೆ ಕಳಕಳಿ ಇಲ್ಲ. ಇವತ್ತು ಹಿಂದೂಗಳ ಬಗ್ಗೆ ಕೂಡ ಭಾಳ ಒರಟು ನೀತಿಯಿಂದ ವರ್ತಿಸ್ತಾ ಇದೆ. ಇವತ್ತು ಆ PPP ಹೊಡೆದಲ್ಲಿ ಸ್ವಾಮಿಗಳಿಗೆ ಆದಂಥ ಅನ್ಯಾಯ ನೋಡಿದಾಗ ಭಾಳ ನೋವಾಗ್ತೈತಿ. ಆದರೆ ಅವರು ಕೇಳ್ತಾರ ಕಪಾಳ ಮೋಕ್ಷ ಮಾಡಿ ಸರಿನಾ ಅಂತಕ್ಕಂಥದ್ದು. ಕಪಾಳ ಮೋಕ್ಷ ಮಾಡಿ ಸರಿಯಲ್ಲ. ಯಾಕಂದ್ರೆ ಪೊಲೀಸರು ಇರ್ಬೋದು ಅಥವಾ ಬಿನ್ ರೇಷ್ಮೆ ಇರ್ಬೋದು, ಕಪಾಳ ಮೋಕ್ಷ ಮಾಡಿ ತಪ್ಪಿರ್ಬೋದು. ಆದ್ರೆ ಬಂದಂಥ ಪೊಲೀಸ್ ಅಧಿಕಾರಿಗಳು ಬಿನ್ ರೇಷ್ಮೆ ಬಂದು ಕೂಡ ತಪ್ಪಿಲ್ಲ. ಈ ರೀತಿ ಬಿನ್ ರೇಷ್ಮೆ ಬಂದು ಅವ್ರಿಗೆ ಯಾಕೆ ಅವ್ರಿಗೆ ಕಪಾಳ ಮೋಕ್ಷ ಮಾಡ್ತಕ್ಕ ಸನ್ನಿವೇಶ ಕ್ರಿಯೇಟ್ ಆಗ್ತಕ್ಕಂಥದ್ದು ಅದು ನಮಗೆ ಗೊತ್ತಿಲ್ಲ. ಅವರು ಗುರುಗಳು ಹೊರಗೆ ಬಂದ ತಕ್ಷಣ ಅವರು ತಮಗೆ ಅದನ್ನ ವಿಷಯವನ್ನು ಕ್ಲಿಯರ್ ಮಾಡ್ತಾ ಇದ್ದಾರೆ. ಕನೇರ್ ಗುರುಗಳಿಗೆ ಕೂಡ ಯಾವ ರೀತಿ ನೀವು ಅನ್ಯಾಯ ಮಾಡಿದ್ರಿ, ಹಿಂದೂ ಸ್ವಾಮಿಗಳಿಗೆ ಇವತ್ತು ನೀವು ಅನ್ಯಾಯ ಮಾಡ್ತಾ ಇದ್ದೀರಿ. ಹೋರಾಟ ಜೊತೆಗೆ ಇವತ್ತು ನೋಡಿದಾಗ ಹುಬ್ಬಳ್ಳಿಯಲ್ಲಿ ಒಬ್ಬ ದಲಿತ ಹೆಣ್ಣುಮಗಳಿಗೆ ವ್ಯವಸ್ಥೆಗೊಳಿಸಿ ಗ್ಯಾರಂಟಿ ಕೊಡ್ತೀನಿ ಹೆಣ್ಮಕ್ಳಿಗೆ ವ್ಯವಸ್ಥೆಗೊಳಿಸಿ ಇವತ್ತು ನಿಮ್ಮ ಇಲಾಖೆಯನ್ನು ಬಳಸ್ಕೊಂಡ್ರಿ. ಈ ರೀತಿ ಜನಾರ್ದನ್ ರೆಡ್ಡಿ ಅವರ ಎಕ್ಸಾಂಪಲ್ ತಗೊಂಡು ಕೂಡ ಆ ಜನಾರ್ದನ್ ರೆಡ್ಡಿಯ ಮನೆ ಮೇಲಾದಂಥ ಇವತ್ತು ಗುಂಡಾಗಿರಿನ ಪ್ರವೃತ್ತಿ ನೋಡಿದಾಗ ಇವತ್ತು ಕಾಂಗ್ರೆಸ್ ಸರ್ಕಾರ ಎಲ್ಲಿವರೆಗೆ ಇರ್ತೈತೆ ಅಂದ್ರೆ ಒಟ್ಟು ಗುಂಡಾಗಿರಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥ ಇದು ಭಾಳ ಒಂದು ಕೆಟ್ಟ ಪರಿಸ್ಥಿತಿ ಈ ಕಾಂಗ್ರೆಸ್ ಸರ್ಕಾರ ನಡೆದಿದೆ ಅಂತ ಹೇಳಕ್ ಬರ್ತೀನಿ. ಇನ್ನೊಂದು ವಿಷಯ, ಮುಖ್ಯ ವಿಷಯ, ಇವತ್ತು ಖರೀದಿ ಕೇಂದ್ರಗಳ ಬಗ್ಗೆ, ರೈತರಿಗೆ ಬೇಕಾದಂಥ ಖರೀದಿ ಕೇಂದ್ರಗಳು ಮೆಕ್ಕೆಜೋಳ ಮತ್ತು ತೊಗರಿ. ಇವತ್ತು ಮೆಕ್ಕೆಜೋಳ ತೊಗರಿ ಖರೀದಿ ಕೇಂದ್ರಗಳು ಈಗ ಮೊದಲೇ ಪ್ರಾರಂಭ ಆಗಬೇಕಾಗಿತ್ತು, ಇನ್ನೂ ಖರೀದಿ ಕೇಂದ್ರಗಳು ಪ್ರಾರಂಭ ಆಗಿಲ್ಲ. ಆ ರೈತರು ಬೆಳೆದಂಥ ಬೆಳೆಯನ್ನು ಶೇಖರಣೆ ಮಾಡೋಕ್ಕಾಗೋದಿಲ್ಲ. ಅದೊಂದು ಫ್ರಿಜ್ನಲ್ಲೋ ಅಥವಾ ಒಂದು ಮನೆಯಲ್ಲಿ ಇಡೋಕ್ಕಾಗೋದಿಲ್ಲ ಅದನ್ನು. ಯಾಕಂದ್ರೆ ಮೊದಲಿನ ಕಾಲದಲ್ಲಿ ದೊಡ್ಡ ದೊಡ್ಡ ಮನೆಗಳು ಇರ್ತಿದ್ದು, ಈಗ ಆ ವ್ಯವಸ್ಥೆ ಇಲ್ಲ. ನೀವು ಯಾವ ಹಳ್ಳಿಗಳಲ್ಲಿ ಕೂಡ ಸ್ಟೋರೇಜ್ ಮಾಡ್ತಕ್ಕಂಥ ವ್ಯವಸ್ಥೆ ಇಲ್ಲ. ಎಲ್ಲ ರೈತ ಬೆಳೆದಂಥ ಬೆಳೆಯನ್ನು ಮಾರ್ಕೆಟಿಗೆ ಕೊಟ್ಬಿಟ್ಟಿದ್ದಾರೆ. ಇವತ್ತು ಇನ್ನೂ ಖರೀದಿ ಕೇಂದ್ರ ನೀವು ಪ್ರಾರಂಭ ಆಗ್ತಾ ಇಲ್ಲ. ಸುಮಾರು 1,20,00,000 ಸುಮಾರು ಇಲ್ಲಿ ಮೆಕ್ಕೆಜೋಳ ಬೆಳೀತದ. ನೀವು ಹೇಳ್ತೀರಿ 2,60,000 ತಗೋತ ಹೇಳಕತ್ತೀರಿ, ಬರೀ ತಗೊಳಕತ್ತಿಲ್ಲ, ಖರೀದಿ ಮಾಡ್ತಾ ಇಲ್ಲ. ಇವತ್ತು ತೊಗರಿ ಖರೀದಿ ಕೇಂದ್ರಗಳು ಕೂಡ ಅದು ಪರಿಪೂರ್ಣ ಕೇಂದ್ರ ಸರ್ಕಾರ ತೊಗೊಂಡ್ಬಿಡ್ತೈತಿ. ಬರೀ ಖರೀದಿ ಮಾಡಿ ಕೊಡೋ ಕೆಲಸ ನಿಮ್ಮದು. ಕಳೆದ ವರ್ಷ 7,450 ರೂಪಾಯಿ ಕೇಂದ್ರ ಕೊಟ್ಟರೆ 550 ರೂಪಾಯಿ ರಾಜ್ಯ ಕೊಡ್ತಿತ್ತು. ಈ ಸಲ ಅದು ಇಲ್ಲ. ಕಂಪ್ಲೀಟ್ 8,000 ರೂಪಾಯಿ ಒಬ್ಬ ರೈತರಿಗೆ ಒಂದು ಹೆಕ್ಟರ್ಗೆ ಒಂದು ಕ್ವಿಂಟಲ್ಗೆ ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಾ ಇದೆ. ಖರೀದಿ ಮಾಡಿ ಕೊಡೋಕ್ಕಾಗ್ತಾ ಇಲ್ಲ. ನೀವು ಕೊಡ್ತಕ್ಕಂಥ 450 550 ಕೊಡ್ತಾ ಇದ್ದೀರಿ, ಅದನ್ನು ಕೂಡ ನೀವು ಘೋಷಣೆ ಮಾಡಲೇ ಇಲ್ಲ. ಆದರೆ ಓಪನಿಂಗ್ ಮಾತ್ರ ಎಲ್ಲ ಕಾಂಗ್ರೆಸ್ ಶಾಸಕರು ಬಂದು ಅದನ್ನು ತೊಗರಿ ಕೇಂದ್ರಗಳನ್ನ ಓಪನಿಂಗ್ ಮಾಡಕೈತಾರೆ. ಅದು ಕೇಂದ್ರ ಸರ್ಕಾರದ ಯೋಜನೆ. ಭಾಳ ಇದು ನೋವಿನ ಸಂಗತಿ. ಒಟ್ಟಾಗಿ ನನ್ನ ಉದ್ದೇಶ
ಇದು ಮುಖ್ಯವಾಗಿ PPP ಹೋರಾಟಗಾರರ ಬಗ್ಗೆ ನನಗೆ ಭಾಳ ನೋವಾಗಿ ಇವತ್ತು ಬಿಜಾಪುರ ಜಿಲ್ಲೆಯ ಜನತೆ ನನಗೂ ಕೂಡ ಸಾಕಷ್ಟು ಫೋನ್ ಮಾಡೋ ಮೂಲಕ ಇಲ್ಲ ನೀವು ಅವ್ರಿಗೆ ನ್ಯಾಯ ಕೊಡ್ರಿ ಅಂತಕ್ಕಂಥ ಇಡೀ ಬಿಜಾಪುರ ಜಿಲ್ಲೆ ಜನ ಇವತ್ತು ಮರಗ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರದ ಈ ಧೋರಣೆ ಇರೋದು. ನೀವು ಬೇಗಲೇ ಅವ್ರಿಗೆ ನ್ಯಾಯ ಕೊಡ್ತಕ್ಕಂಥ ಹೋರಾಟವನ್ನು ನೀವು ಮುಂಚೆ ವಿಷಯಕ್ಕೆ ನೀವು ಕೂಡಲೇ ಅದನ್ನು ಒಂದು ನಮ್ಮ ಪತ್ರಿಕೆ ಮೂಲಕ ನಾನು ಮನವಿ ಮಾಡ್ತಾ ಇದ್ದೀನಿ. ಬೇಗನೆ ಆ ಹೋರಾಟಗಾರರಿಗೆ ನ್ಯಾಯ ಕೊಡಬೇಕು ಅಂತಕ್ಕಂಥ ಮನವಿಯನ್ನು ಮಾಡಿಕೊಂಡು ನನ್ನ ಪತ್ರಿಕೆ ಗೋಷ್ಠಿಯನ್ನು ಮುಗಿಸ್ತಾ ಇದ್ದೀನಿ. ಹಾಂ ಸರ್. ಸರ್ ಹನಿ ಟ್ರ್ಯಾಪ್ ಕೇಸ್ನಲ್ಲಿ ಇದ್ರೆ ಕೇಸ್ ಇರಲಿ ಇಲ್ಲ ನೋಡ್ರಿ, ಅದ್ರ ನಾನು ಹೇಳೋದು ಹೆಣ್ಮಗಳ ವ್ಯವಸ್ಥೆಗೊಳಿಸೋದನ್ರಿ ಅದಕ್ಕೆ ಬೇರೆ ರೂಪ ಇರೋದಿಲ್ಲ. ಯಾರು ಸ್ಪಷ್ಟಪಡಿಸಿದ್ದಾರೆ? ಹೆಣ್ಮಗಳು ತಾನೇ ತನ್ನ ಶರೀರದಿಂದ ತೆಗೆದು ಇದು ಮಾಡಿ ವ್ಯವಸ್ಥೆಯಾಗಿದ್ದು ತಾನೇ ಅನ್ನೋದನ್ನ ಪೊಲೀಸರು ಸಾಬೀತುಪಡಿಸಿದ್ದಾರೆ. ಸಾಬೀತುಪಡಿಸಿದ್ರ ಅದಕ್ಕೆ ನಾನು ನೋವು ವ್ಯಕ್ತಪಡಿಸ್ತೀನಿ. ಕ್ಲಿಯರ್ ಇದೆ ಅದು. ಆಮೇಲೆ ಆ ಹೆಣ್ಮಗಳ ಹಿನ್ನೆಲೆ ಕೂಡ ಇದು ರೌಡಿ ಸೀಟು ಎಲ್ಲಾನು ಇದೆ ಸರ್. ಅವೆಲ್ಲ ಕೋರ್ಟಲ್ಲಿ ಕೇಸ್ ಇರ್ತದ, ನಡೀತಿರ್ತದ. ಅವತ್ತು ಆ ರೀತಿ ಅವ್ರು ನಡೆದಾಡ್ತಕ್ಕಂಥದ್ದು, ಜಗ್ಗಾಡ್ತಕ್ಕಂಥದ್ದು, ಪೊಲೀಸರು ಅವರನ್ನ ಮಧ್ಯರಾತ್ರಿಯಲ್ಲಿ ಕರ್ಕೊಂಡು ಹೋಗ್ತಕ್ಕಂಥ ಇದು ಯಾವ ನ್ಯಾಯ ಸರ್? ಇದು ಯಾವ ನ್ಯಾಯ? ಈಗ ಅಧ್ಯಕ್ಷರೇ, PPP ಹೋರಾಟಗಾರರು ಈಗ ಅನೌನ್ಸ್ ಆಗಿದೆ, ಹಾವೇರಿಯಲ್ಲಿ ಅನೌನ್ಸ್ ಆಗಿದೆ, ವಿಜಯಪುರದಲ್ಲಿ ಅನೌನ್ಸ್ ಮಾಡಿದ್ರೆ ಇದನ್ನು ಮತ್ತೆ ಏನು PPP ಅಲ್ಲ ಸರ್, PPP ಹೋರಾಟಗಾರರು ಅನೌನ್ಸ್ ಹಾವೇರಿಯಲ್ಲಿ ಯಾವ ರೀತಿ ಅವತ್ತು ಅದನ್ನ ಶಂಕುಸ್ಥಾಪನೆ ಮಾಡಿದ್ರು? ಸರ್ಕಾರದ ಮುಖ್ಯಮಂತ್ರಿಗಳು ಹೇಳಿದಾರಲ್ಲ ಅಧಿಕೃತವಾಗಿ, ಮತ್ತೆ ಇನ್ಯಾಂಗ್ ಬೇಕು ಹೇಳಿ? ಅಲ್ಲ, ಅಧಿಕೃತವಾಗಿ ಏನ್ ಹೇಳಿದಾರೆ ಸರ್? ಮುಂದಿನ ದಿನಮಾನದಲ್ಲಿ ಹೇಳ್ತಾ ಇದಾರೆ ಅವರು. ಮುಂದಿನ ದಿನಮಾನ ಅಂದ್ರೆ ಯಾವಾಗ ಆಗ್ಬೋದು? ಮುಂದಿನ ಯಾವಾಗಂದ್ರೆ ನೀವು ಇರೋದಿಲ್ಲ, ಸ್ವಲ್ಪ ದಿವಸದಲ್ಲಿ ಹೋಗ್ತಾ ಇದ್ರಿ ಈಗ ಮನೆಗೆ. ಮನೆಗೆ ಹೊಂಟಿದ್ರಿ, ಈಗ ಮನೆಗೆ ಹೋಗುದ್ರಾಗ ನೀವು ಈಗ ಮಾಡಿದ್ರೆ ನಿಮ್ಗೊಂದು ಈ ಕೊನೆ ಹಂತದಲ್ಲಿ ಇವತ್ತು ಮುಖ್ಯಮಂತ್ರಿ ಕೊನೆ ಹಂತದಲ್ಲಿ ಇದ್ರಿ ನೀವು. ಮುಂದೆ ನಿಮ್ಗೆ ಅವಕಾಶ ಸಿಗುತ್ತೆ ಗೊತ್ತಿಲ್ಲ. ಇಂಥ ಅವಕಾಶದಲ್ಲಿ ಬಿಜಾಪುರ ಜನತೆಗೆ ನೀವು ಈ ಮಟ್ಟಕ್ಕೆ ಬರಬೇಕಾದ್ರೆ ಮುಖ್ಯಮಂತ್ರಿಗಳು ಇವತ್ತು ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕಾರ ಬಿಜಾಪುರ ಜಿಲ್ಲೆ ಜನತೆ ಅವ್ರಿಗೆ ಕೊಟ್ಟಿದ್ದಾರೆ. ಆ ಬಿಜಾಪುರ ಜಿಲ್ಲೆ ಜನತೆಗೆ ನೀವು ನಿನ್ನೆ ಬಂದಂತ ಕಾರ್ಯಕ್ರಮದಲ್ಲಿ ನೀವು ಮೋಸದ ಮಾತುಗಳು ಆಡೋಗಿದ್ದೀರಿ. ಅಲ್ಲಿ ಕ್ಲಿಯರ್ ಕಟ್ ಏನೂ ಇಲ್ಲ ಸರ್. ನೋಡ್ರಿ, ನಾವು ಕ್ರೆಡಿಟ್ ತಗೋಬೇಕಾಗಿತ್ತಂದ್ರ ಇವತ್ತು ನಮಗೂ ನೋವಾಗ್ಯದ. ಅವತ್ತು ಹೋರಾಟಕ್ಕೆ ನಾವು ಹೋಗ್ಬೇಕಾಗಿತ್ತು ಅಂತ ಸಾಧ್ಯತೆ. ಅವ್ರ ಮನೆಗೆ ಉಸ್ತುವಾರಿ ಮಂತ್ರಿಗಳ ಮನೆಗೆ ಅವತ್ತು ಅವರು ಹೋಗಿದ್ರಂದ್ರ ನಾವು ಕ್ರೆಡಿಟ್ ತಗೋಬಾರ್ದಲ್ಲಿ ಹೋಗಿಲ್ಲ. ಅವತ್ತು ನಾವು ಸಾಕಷ್ಟು ಅವ್ರ ವೇದಿಕೆಗೆ ಹೋಗಿದ್ದೀವಿ. ವೇದಿಕೆಗೆ ಹೋದಾಗ ನಾವು ಭಾರತೀಯ ಜನತಾ ಧ್ವಜ ತೆಗೆದು ಹೋಗಿದ್ದೀವಿ. ಅವತ್ತು ರಾತ್ರಿ ಟೆಂಟ್ ಕೇಳ್ತಕ್ಕಂಥದ್ದು ಏನು ಅವಶ್ಯಕತೆ ಐತಿ ಅವರಿಗೆ? ಅವ್ರೇನು ಗುಂಡಾಗಳ? ಅವ್ರು ಮಾಡಿದ ಸಾಧನೆಗಳನ್ನ ಮತ್ತೆ ಅವ್ರು ಹೇಳ್ತಕ್ಕಂಥದ್ದು ಇಲ್ಲ, ಅವ್ರು ಶಿವಾಂತ್ ಪಾಂಡೆ ಕುಣಿಸಿದ ಕೆಲವೊಬ್ರು ಹೇಳ್ತಾರ. ಇದೆಲ್ಲ ಹೇಳಿಕೆಗಳ ಉತ್ತರ ಇವು. ಅವ್ರು ಯಾರು ಶಿವಾಂತ್ ಪಾಂಡ್ರಿಗೆ ಸಂಬಂಧ ಇಲ್ಲ, ಯಾರು ಭಾರತೀಯ ಜನತಾ ಪಕ್ಷ ಸಂಬಂಧ ಇಲ್ಲ, ಆ ಕಾಂಗ್ರೆಸ್ ಪಕ್ಷಕ್ಕೆ ಸಂಬಂಧ ಇಲ್ಲ. ಅವ್ರು ನಿರಂತರ ಹೋರಾಟಗಾರರು. ಅವ್ರು ಬಿಜಾಪುರ ಜಿಲ್ಲೆಗೆ ಆ ಟೀಮ್ ಅದು ಭಾಳ ಒಳ್ಳೆಯ ಟೀಮ್ ಅದು. ನಾನು ಭಾಳಷ್ಟು ಅವರನ್ನ ಆ ಗೌರವದಿಂದ ಕಾಣ್ತೀನಿ. ಅವ್ರು ಯಾಕಂದ್ರೆ ಪ್ರತಿ ಹಂತದಲ್ಲೂ ಕೂಡ ನ್ಯಾಯ ಕೊಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಜಿಲ್ಲೆಗೆ ಮಾಡ್ತಾ ಇದ್ದಾರೆ ಅವರು. ಈಗ ಅವ್ರ ಮೇಲೆ 109 ಹಾಕಿ ಒಳಗಡೆ ಇದು ಮಾಡಿದ್ರೆ ಅದು ಕಾನೂನಾತ್ಮಕವಾಗಿ ಇರ್ತಕ್ಕಂಥ ಪ್ರಕ್ರಿಯೆ. ಅದಕ್ಕೆ ಟೈಮ್ ಹಿಡಿತದೆ. ಅದಕ್ಕೆ ನ್ಯಾಯಾಲಯ ಜಾಮೀನು ಕೊಡಬೇಕಾಗತ್ತೆ. ಅದು ಕೇಸ್ ಹಿಂದಕ್ಕೆ ತಕ್ಕೋಬೇಕು. ಹೆಂಗೆ ಯಾವ ಸರ್? ನೋಡ್ರಿ, ಕಾನೂನಾತ್ಮಕವಾಗಿ ನಾ ಆಗಲೇ ಹೇಳಿದಾಗೆ ನಮ್ಮ ಬಾರ್ ಅಸೋಸಿಯೇಷನ್ ಅಧ್ಯಕ್ಷರಾದಂಥ DG ಬಿರಾದರ್ ವಕೀಲರು ಅದೇ ಆದಂಥ ಟೀಮ್ ಇದೆ. ಅದು ವಕೀಲರು ಅವರಿಗೆ ಕೂಡ ನೋವಾಗಿದೆ. ಇಡೀ ಬಾರ್ ಅಸೋಸಿಯೇಷನ್ ಕೂಡ ಇವತ್ತು ಈ ಮಾಡಿದಂಥ ಕೃತ್ಯ ಭಾಳ ನೋವನ್ನು ತಂದಿದೆ ಅದು. ಯಾಕಂದ್ರೆ ಹಾಕಿದಂಥ ಕಲಮ್ ನೋಡಿದಾಗ ಆ ಕಲಮ್ ಅವಕ್ಕೆ ಸಂಬಂಧ ಇಲ್ಲ. ನೀವು ಇಲ್ಲಿ ಎಂಥ ಗುಂಡಾಗಳಿಗೆ ನೀವು ಪ್ರಚೋದನೆ ಕೊಡ್ತೀರಿ, ಆದರೆ ಈ ಹೋರಾಟಗಾರರಿಗೆ ನ್ಯಾಯ ಕೊಡ್ತಕ್ಕಂಥ ಆ ದೇವರುಗಳ ಬಿಜಾಪುರ ದೇವರುಗಳವರು, ಆ ದೇವರುಗಳಿಗೆ ಕೊಡ್ತಕ್ಕಂಥ ಶಿಕ್ಷೆ ಏನ್ರಿ ಇದು ನೀವು ಮಾಡ್ತಕ್ಕಂಥದ್ದು? ನಾವು ಉಸ್ತುವಾರಿ ಮಂತ್ರಿಗಳಿಗೆ ಇನ್ನೂ ಕೂಡ ಮನವಿ ಮಾಡ್ತಾ ಇದ್ದೇನೆ, ನೀವು ಈ ವರ್ತನೆಯಿಂದ ಹೊರಗೆ ಬರ್ರಿ, ಬಿಜಾಪುರ ಜಿಲ್ಲೆ ಜನತೆಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡ್ರಿ ಅಂತಕ್ಕಂಥ ನಾ ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷನಾಗಿ ಕೂಡ ಅವ್ರನ್ನ ಮನವಿ ಮಾಡ್ತಾ ಇದ್ದೇನೆ. ನನ್ನ ಸುಂದರವಾದ ಪುಟ್ಟಿ, ಪಾಪಾ ಇದು ಹಲ್ದಿಗಲ್ವೇ? ಇದು ಮೆಹಂದಿ. ಇದು ಅದು ರಿಸೆಪ್ಷನ್ಗೆ.
ಯಾವುದಕ್ಕೆ? For me? Sultan Diamonds and Gold. Your life, your moments. Treasure the golden moments of your life.